ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ನಾವು 8ನೇ ತರಗತಿ ಪ್ರವಾಸ ಕಥನದಲ್ಲಿ ಒಂದಾಗಿರುವ ತಲಕಾಡಿನ ವೈಭವ ಪಾಠದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಪಾಠ ಭಾಗವನ್ನು ಹಿರೇಮಲ್ಲೂರು ಈಶ್ವರನ್ರವರು ರಚಿಸಿರ್ತಕ್ಕಂಥದ್ದು. ಮಕ್ಕಳೇ, ಕವಿಕಂಡ ನಾಡು ಪ್ರವಾಸ ಕಥನದಿಂದ ಆಯ್ದ ಪಾಠ ಭಾಗವೇ ತಲಕಾಡಿನ ವೈಭವ. ಕವಿ ಪರಿಚಯ, ಪ್ರವೇಶ, ಆಶಯ ಭಾವ, ಪ್ರವಾಸ ಕಥನಗಳ ಎಂದರೇನು, ಪ್ರವಾಸ ಕಥನಗಳ ವಿಧಗಳು, ಈ ವಿಚಾರಗಳನ್ನು ತಿಳ್ಕೊತಾ ತಲಕಾಡಿನ ಒಂದು ವಿಚಾರಗಳನ್ನು ತಿಳ್ಕೊಂಡು ಅಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ, ಜೊತೆಗೆ ಅವರ ಮಂತ್ರಿ, ಗಂಗರ ಮಂತ್ರಿಯಾಗಿದ್ದಂತಹ ರಾಚಮಲ್ಲ, ರಕ್ಕಸ ಗಂಗರ ಮಂತ್ರಿಯಾಗಿದ್ದಂತಹ ಚಾವುಂಡರಾಯನ ವಿವರಣೆ, ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ, ಅಲ್ಲಿಂದ ಮಾರಸಿಂಹ, ರಾಚಮಲ್ಲ, ರಕ್ಕಸ ಗಂಗರ ಒಂದು ವಿವರಣೆಯ ಜೊತೆಗೆ ಕೋಲಾರದಿಂದ ಹರಿವರ್ಮ ತಲಕಾಡಿಗೆ ರಾಜಧಾನಿಯನ್ನು ಬದಲಾಯಿಸಿದಂತಹ ವಿಚಾರ, ರನ್ನ ಮುದವಳಲಿನಿಂದ ತಲಕಾಡಿಗೆ ಬಂದ ವಿಚಾರಗಳು, ಅದರ ಜೊತೆಗೆ ಚೋಳರನ್ನ ಸೋಲಿಸಿ ವಿಷ್ಣುವರ್ಧನ ವಿಜಯ ಪತಾಕೆಯನ್ನು ಹಾರಿಸಿದ್ದು ಮತ್ತೆ ಚೋಳರ ಗುಡಿ ಗೋಪುರಗಳ ವಿಚಾರ, ತಲಕಾಡನ್ನು ಆಳಿದಂತಹ ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರು ಒಡೆಯರು, ಇವರೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಆ ನಂತರದಲ್ಲಿ ವಿಷ್ಣುವರ್ಧನ ತನ್ನ ವಿಜಯದ ನಿಮಿತ್ತ ಕಟ್ಟಿಸಿರ್ತಕ್ಕಂತಹ ವೀರನಾರಾಯಣ ದೇವಾಲಯದ ಗುಡಿ, ಅದಾದ್ಮೇಲೆ ಅಲ್ಲಿಂದ ಮುಂದೆ ಬರ್ತಕ್ಕಂತಹ ವೈದೇಶ್ವರ ದೇವಾಲಯ, ಅದರ ವಿವರಣೆ, ಅದು ಯಾವ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥ ವಿಚಾರಕ್ಕೆ ನಿದರ್ಶನವಾಗಿರುವಂತೆ 3 ದೇವಾಲಯಗಳು, ಶೃಂಗೇರಿಯ ವಿದ್ಯಾಶಂಕರ, ಹಂಪೆಯ ಅಜರಾಮರ ಮತ್ತೆ ತಾಡಪತ್ರೆಯ ಲೇಪಾಕ್ಷಿ ಮಂದಿರವನ್ನು ಹೋಲೋದ್ರಿಂದ ಇದು ಒಂದು 13ನೇ ಶತಮಾನದ ಪೂರ್ವದಲ್ಲಿ ರಚನೆಯಾಗಿರಬಹುದು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬದಲಾಗಿದೆ. ಇವೆಲ್ಲವನ್ನು ನೋಡಿಕೊಂಡಂತೂ ಪಾತಾಳೇಶ್ವರ ಗುಡಿಯಿಂದ ಮರಳೇಶ್ವರದಿಂದ ಗೋಕರ್ಣೇಶ್ವರದಿಂದ ವೀರಭದ್ರ, ಹೀಗೆ ಎಲ್ಲ ದೇವಾಲಯಗಳನ್ನ ನೋಡಿಕೊಂಡು ಬರ್ತಿದ್ರು ಅಂತಕ್ಕಂತಹ ವಿಚಾರವನ್ನ ತಿಳ್ಕೊಂಡಿದ್ದೀವಿ. ಇವತ್ತು ಇನ್ನು ಉಳಿದ ಭಾಗದ ಬಗ್ಗೆ ತಿಳ್ಕೊಂಡು 3 ಮೈಲಿಗಳ ಆಚೆಗೆ ವಿಜಯಪುರ. ಎಲ್ಲಿಂದ ಮಕ್ಕಳು ಗೊತ್ತಾ? ಈ ವೀರಭದ್ರ ದೇವಾಲಯವನ್ನು ನೋಡಿದ್ರಲ್ಲ, ಅಲ್ಲಿಂದ 3 ಕಿಲೋಮೀಟರ್ ಅಂದ್ರೆ 3 ಮೈಲಿಗಳ ಆಚೆಗೆ ವಿಜಯಪುರದ ಅರ್ಕೇಶ್ವರನ ದರ್ಶನವನ್ನು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡನ ದಿಗಂತದಲ್ಲಿ ಕಾರ್ತಿಕ ಹುಣ್ಣಿಮೆ ಎಡೆಗೆ ನಡೆದಿದ್ದ ಚಂದ್ರಮ ಮೆಲ್ಲಗೆ ಮೇಲೇರುತ್ತಿದ್ದ. ದಾರಿ ಹೊರಕಲು, ಮೋಟಾರು ಓಡಲೊಲ್ಲದು, ಸಾರಥಿ ನಿಲ್ಲಿಸಲಾರ, ಹಳ್ಳವೊಂದು ಇದಿರಾಯಿತು, ಮೋಟಾರು ನಿಂತೇ ಬಿಟ್ಟಿತು. ಸಾರಥಿಗೆ ಹೇಳಿದೆ, ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ, ಏನು ಮಾಡಲಿ? ನೋಡಿ ಮಕ್ಕಳೇ, ಹಿರೇನಲ್ಲೂರು ಈಶ್ವರನವರು ತಲಕಾಡಿಗೆ ಇರ್ತಕ್ಕಂತಹ ಪಂಚಲಿಂಗಗಳಲ್ಲಿ ಒಂದಾಗಿರ್ತಕ್ಕಂತಹ ಅರ್ಕೇಶ್ವರ, ಈ ಅರ್ಕೇಶ್ವರ ದೇವಾಲಯ ಇರ್ತಕ್ಕಂಥದ್ದು ವಿಜಯಪುರ ತಲಕಾಡಿನಿಂದ 3 ಮೈಲಿಗಳ ದೂರದಲ್ಲಿರ್ತಕ್ಕಂತಹ ಒಂದು ಸ್ಥಳ. ಪಂಚಲಿಂಗದಲ್ಲಿ ಇದು ಕೊನೆಯ ದರ್ಶನ. ಈ ಅರ್ಕೇಶ್ವರನ ದರ್ಶನವನ್ನು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುತ್ತದೆ ಅಂತಕ್ಕಂತಹ ನಂಬಿಕೆ. ದಾರಿಯಲ್ಲಿ ನಡೆದಾಗ ಮೂಡನ ದಿಗಂತದಿಂದ
ಕಾರ್ತಿಕ ಹುಣ್ಣಿಮೆ ಇದೆ. ಮೂಡಣ ಅಂದ್ರೆ ಪೂರ್ವ ದಿಕ್ಕಿನಿಂದ. ಕಾರ್ತಿಕೆ ಹುಣ್ಣಿಮೆಯ ಸಂದರ್ಭದಲ್ಲಿ ಚಂದ್ರ ಹೇಗೆ ಬರ್ತಾನೋ ಆ ದಿಕ್ಕಿನಲ್ಲಿ ಮೆಲ್ಲ ಮೆಲ್ಲನೆ ಮೇಲೆ ಇರುತ್ತಿದ್ದ ದಾರಿ ಮೇಲೆ ಇರುತ್ತಿದ್ದ ಅಂತಕ್ಕಂಥದ್ದು. ಅಂದ್ರೆ ಮೂಡಣ ದಿಕ್ಕಿನಲ್ಲಿ ಚಂದಿರ ಬರ್ತಾ ಇದೆ. ಮೂಡಣ ಅಂದ್ರೆ ಪೂರ್ವ. ಚಂದ್ರ ಮೆಲ್ಲ ಮೆಲ್ಲ ಅಂದ್ರೆ ಇದು ಆಲೆ ರಾತ್ರಿಯ ಸಮಯ. ಮೆಲ್ಲ ಮೆಲ್ಲನೆ ಮೇಲೆ ಇರುತ್ತಿದ್ದ ದಾರಿ ಕೊರಕಲು ಅಂದ್ರೆ ಅಲ್ಲಲ್ಲೇ ಗುಂಡಿ ಮೋಟಾರು ಓಡಬಹುದು. ಇವರು ತೆಗೆದುಕೊಂಡು ಹೋಗಿದ್ದಂತಹ ವಾಹನ ಓಡಲಿಕ್ಕೆ ಕಷ್ಟಪಡ್ತಾ ಇದೆ. ಸಾರಥಿ ಡ್ರೈವರ್ ಚಾಲಕ ನಿಲ್ಲಿಸಲ್ಲ, ಆ ಕೊರಕಲಲ್ಲೇ ಹೋಗ್ತಾ ಇದೆ. ಹಳ್ಳವನ್ನು ಎದುರಾಯಿತು. ಎದುರು ಅಂದ್ರೆ ಎದುರು, ದೊಡ್ಡ ಹಳ್ಳ, ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತಹ ದೊಡ್ಡ ಹಳ್ಳ ಅಲ್ಲಿ ಸಿಕ್ಕತ್ತೆ. ಮಕ್ಕಳೇ, ಮೋಟಾರು ನಿಂತಿದ್ರು ಅಂದ್ರೆ ಮುಂದೆ ಆ ಮೋಟಾರನ್ನ ಓಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಸ್ಥಿತಿ ಎದುರಾಗುತ್ತೆ. ಆಗ ಹಿರೇಮಲ್ಲೂರು ಈಶ್ವರನವರು ಹೇಳ್ತಾರೆ, ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ತೃಪ್ತಿ ಉಳಿಯುತ್ತದೆ. ಏನು ಮಾಡಲಿ? ತೃಪ್ತಿ ಆಗಬೇಕು ಅಂದ್ರೆ ನಾವು ಅರ್ಕೇಶ್ವರ ದೇವಾಲಯವನ್ನು ನೋಡಲೇಬೇಕು. ಏನ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಏನ್ ಮಾಡ್ತಾರೆ ನೋಡೋಣ ಬನ್ನಿ. ನನ್ನ ಮನದ ಇಂಗಿತವನ್ನು ಅರಿತ ಸಾರಥಿ, ಬನ್ನಿ ನಾವಿಬ್ಬರು ಮುಂದೆ ಹೋಗಿ ನೋಡಿಕೊಂಡು ಬರೋಣ. ಸಿಕ್ಕರೆ ತಿರುಗಿ ಬಂದು ಇವರನ್ನು ಕರೆದುಕೊಂಡು ಹೋಗೋಣ ಎಂದರು. ಇಬ್ಬರು ಹೋದರು. ರಾತ್ರಿ 1 ಗಂಟೆ. ಎಡಬಲಕ್ಕೆ ಶಾಲೀವನ. ನರಿಗಳು ಬಯಲಾಟದ ತಾಳಗತಿಗೆ ತಕ್ಕಂತೆ ಕೂಗುವ ಹಿಮ್ಮೇಳದವರಂತೆ ಕೂಗುತ್ತಲಿದ್ದವು. ಅನತಿ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳಗೆ ಮಸುಕಾಗಿ ಕಂಡಿತು. ಎದೆ ಜೋರಿನಿಂದ ಹಾತೊರೆಯಿತು. ಧಾವಿಸಿದೆವು, ಸಮೀಪಿಸಿದೆವು. ಯುರೇಕ ಇಲ್ಲಿ ಗಮನಿಸ್ತಾ ಇರೋದು. ನನ್ನ ಮನದ ಇಂಗಿತವನ್ನ, ನನ್ನ ಮನಸ್ಸಿನ ಆಸೆಗಳನ್ನ ಅರಿತಂತಹ ಸಾರಥಿ, ಚಾಲಕ, ಡ್ರೈವರ್ ಹೇಳ್ತಾನೆ, ಮಕ್ಕಳೇ ಹಿರೇಮಲ್ಲೂರು ಈಶ್ವರನವ್ರಿಗೆ, ಬನ್ನಿ ನಾವಿಬ್ಬರು ಮುಂದೆ ಹೋಗೋಣ. ಅಲ್ಲಿ ಏನಾದ್ರೂ ದೇವಾಲಯ ಹತ್ತಿರದಲ್ಲಿ ಇದ್ರೆ ಸಿಕ್ಕರೆ ತಿರುಗಿ ಬಂದು ಅಲ್ಲಿರ್ತಕ್ಕಂತಹ ವಾಹನದಲ್ಲಿ ಕೂತಿರ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗೋಣ, ನೋಡಿಕೊಂಡು ಬರೋಣ. ಸಿಕ್ಕರೆ ತಿರುಗಿ ಬಂದು ಇವರನ್ನು ಕರೆದುಕೊಂಡು ಹೋಗೋಣ ಅಂತ ಸಾರಥಿ ಒಂದು ಅಭಯವನ್ನ ಸೂಚಿಸ್ತಾನೆ. ಹೋಗೋಣ, ನೋಡೋಣ ಅಂತಕ್ಕಂತಹ ಆ ಹಿರೇಮಲ್ಲೂರು ಈಶ್ವರವರ ಇಂಗಿತವನ್ನ ಸ್ವೀಕರಿಸಿ ಹೋಗ್ತಕ್ಕಂಥ ಇಬ್ಬರು ಹೋದ್ರು. ರಾತ್ರಿ 1 ಗಂಟೆ ಸಮಯ. ಆ ಸಮಯದಲ್ಲಿ ಪ್ರಯಾಣಿಕರು ಸ್ಥಳಗಳನ್ನು ವೀಕ್ಷಿಸುವಂತಹ ಸಮಯನ ಮಕ್ಕಳೇ ನೋಡಿ. ಆದ್ರೆ ಇವರಿಗೆ ಕಾತರ, ಅದನ್ನು ನೋಡದೆ ಹೋಗ್ಬಿಟ್ರೆ ಮನಸ್ಸಿನಲ್ಲಿ ಏನಾದ್ರೂ ಒಂದು ಅತೃಪ್ತಿ ಉಳ್ಕೊಳ್ಳುತ್ತೆ ಅಂತಕ್ಕಂತಹ ಭಾವನೆ ಇದ್ದಿದ್ರಿಂದ ಉಳ್ಕೊಂಡು ಹೋದು. 1 ಗಂಟೆ ರಾತ್ರಿ. ಎಷ್ಟು ಸಮಯ? 1 ಗಂಟೆ ರಾತ್ರಿ. ಎಡಕ್ಕೆ ಶಾಲೀವನ ಅಂದ್ರೆ ಮಕ್ಕಳೇ ಭತ್ತದ ಗದ್ದೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಭತ್ತದ ಗದ್ದೆಗಳ ಸಂದುಗಳಲ್ಲಿ ನರಿಗಳು ಕೂತ್ಕೊಂಡು ಕೂಗೋದನ್ನ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ನರಿಗಳು ಬಯಲಾಟದ ತಾಳಗತಿಗೆ ತಕ್ಕಂತೆ ಕೂಗುವ ಹಿಮ್ಮೇಳದವರಂತೆ ಕೂಗುತ್ತಲಿದ್ದವು. ನೋಡಿದಿರಲ್ಲ ಕೂಗೋದು? ಈ ರೀತಿಯ ಶಬ್ದಗಳನ್ನು ಮಾಡ್ತವೆ ನರಿಗಳು. ಇದು ಆ ಕಡೆ ಈ ಕಡೆ ಓಡಾಡುವವರ ಮನಸ್ಸಿಗೆ ಕೇಳಿಸಿದ್ರೆ ಏನೋ ಅಲ್ಲಿ ಒಂದು ಶಬ್ದ ಭಯವನ್ನು ಉಂಟು ಮಾಡುತ್ತೆ. ಆ ರೀತಿಯ ಶಬ್ದ ಬರ್ತಾ ಇದೆ. ನರಿಗಳು ಬಯಲಾಟದ ತಾಳಕ್ಕೆ, ಬಯಲಾಟ ಅಂದ್ರೆ ಗೊತ್ತಲ್ಲ, ಯಕ್ಷಗಾನದಲ್ಲಿ ಒಂದು ಭಾಗ ಬಯಲಾಟ ಅಂತ ಹೇಳ್ತೀವಿ. ಆ ಬಯಲಾಟದಲ್ಲಿ ಹಿಮ್ಮೇಳದವರು ತಾಳಕ್ಕೆ ತಕ್ಕಂತೆ ಕೂಗ್ತಿರ್ತಾರಲ್ವಾ, ಆ ತಾಳಕ್ಕೆ ತಕ್ಕಂತೆ ಕೂಗುವ ಹಿಮ್ಮೇಳದವರಂತೆ ನರಿಗಳು ಕೂಗ್ತಾ ಇದ್ವು ಮಕ್ಕಳೇ. ಅನತಿ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳಗೆ ನೋಡಿ ಮಕ್ಕಳೇ, ಇದು
ಬುದ್ಧಿಯನ್ನು ಗಮನಿಸಿ. ಬೆಳ್ಳಗೆ ಮಸುಕಾಗಿ ಕಂಡಿತು. ರಾತ್ರಿ ಸಮಯ ಸಂಚಾರ ಮಾಡಿದ್ರೆ ನಿಮಗೆ ಅದು ಕಾಣಿಸ್ತಾ ಇರ್ತಕ್ಕಂತಹ ಕಲ್ಪನೆಗಳೆಲ್ಲವೂ ಕಾಣಿಸ್ತವೆ. ನೀವು ಹೋದ್ರೆ ಗೊತ್ತಾಗುತ್ತೆ ಅದು. ಎದೆ ಜೋರಿನಿಂದ ಹಾತೊರೆಯಿತು, ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿಸಿದ್ರು. ಧಾವಿಸಿದೆವು. ಯುರೇಕಾ, ಈ ಪದವನ್ನು ನೀವು ಕೇಳಿಲ್ಲ ಮಕ್ಕಳೇ. ಯುರೇಕಾದ ವಿವರಣೆ ನಿಮಗೆ ಸಿಗಬೇಕು ಅಂದ್ರೆ ಆ ಪಠ್ಯದ ಟಿಪ್ಪಣಿಯ ಕಡೆಗೆ ಬನ್ನಿ ಮಕ್ಕಳೇ, ಅಲ್ಲಿ ಗಮನಿಸ್ತಾ ಹೋಗಿ. ಆರ್ಕಿಮಿಡೀಸ್ ಕೇಳಿದ್ರಲ್ಲ ಮಕ್ಕಳೇ, ಆರ್ಕಿಮಿಡೀಸ್ ತತ್ವಗಳು. ಆರ್ಕಿಮಿಡೀಸ್ ಸ್ನಾನದ ತೊಟ್ಟಿಯಲ್ಲಿ ಸ್ನಾನಕ್ಕಾಗಿ ಇಳಿದಾಗ ಸ್ವಲ್ಪ ನೀರು ಹೊರಗೆ ಚೆಲ್ಲುತ್ತೆ. ಆ ಚೆಲ್ಲಿದಾಗ ನೀರು ಚೆಲ್ಲಲು ಕಾರಣವೇನೆಂಬುದೆಂದು ಚಿಂತಿಸಿದಾಗ ತನ್ನನ್ನು ಕಾಡುತ್ತಿದ್ದ ಕಿರೀಟದ ಸಮಸ್ಯೆಗೆ ಪರಿಹಾರ ದೊರೆಯಿತು. ಏನು? ತಕ್ಷಣ ಆತ ಕೂಗ್ತಾನೆ, ಯುರೇಕಾ 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 ಅಂದ್ರೇನು? ತಿಳಿಯಿತು, ಸಿಕ್ಕಿತು. ಈ ಅರ್ಥವನ್ನು ಕೊಡುತ್ತೆ ಮಕ್ಕಳು ಎಂದು ಬೊಬ್ಬಿಡುತ್ತಾ ಓಡಿದನು. ಅದೇ ರೀತಿ ಇಲ್ಲಿ ಲೇಖಕರು ಮತ್ತು ವಾಹನ ಚಾಲಕರು ವಿಜಯಪುರದ ಅರ್ಕೇಶ್ವರನ ಗುಡಿಯನ್ನು ಹುಡುಕುತ್ತಾ ಹೋಗಿ ಸಿಕ್ಕಾಗ ಯುರೇಕಾ ಎಂದು ಕೂಗಿಕೊಂಡರು. ಗೊತ್ತಾಗ್ತದೆ ಮಕ್ಕಳೇ? ಆರ್ಕಿಮಿಡೀಸ್ ಒಂದು ಸ್ನಾನದ ತೊಟ್ಟಿ ಒಳಗಡೆ ಬಿದ್ದಾಗ ನೀರು ಹೊರ ಚೆಲ್ಲಿಗೆ ಕಾರಣ ಏನು ಅಂತಕ್ಕಂತಹ ವಿಚಾರವನ್ನು ಅರ್ಥ ಮಾಡಿಕೊಂಡಾಗ ಆತನಿಗೆ ಅದರ ವಿಚಾರಗಳು ತಿಳಿಯುತ್ತೆ. ವಿಚಾರಗಳು ತಿಳಿದಾಗ ಅವನು ಆ ಬಟ್ಟೆಯನ್ನು ಹಾಕೊಳ್ಳದೆ ಅವನಿಗೆ ಆ ಒಂದು ಖುಷಿಯಲ್ಲಿ ಯುರೇಕಾ ಯುರೇಕಾ ಅಂತ ಕೂತ್ಕೊಂಡು ರೀತಿಯೆಲ್ಲ ಓಡಾಡ್ತಾನೆ. ಅದನ್ನೇ ಈ ನಮ್ಮ ಲೇಖಕರಾಗಿರ್ತಕ್ಕಂತಹ ಹಿರೇಮಲ್ಲೂರು ಈಶ್ವರರವರು ಆ ಪದವನ್ನು ಬಳಸಿದ್ದಾರೆ. ಯುರೇಕಾ ಯುರೇಕಾ ಅಂದ್ರೇನು? ಸಿಕ್ಕಿತು, ತಿಳಿಯಿತು, ಸಿಕ್ಕಿತು, ತಿಳಿಯಿತು ಅಂತಕ್ಕಂಥದ್ದು. ಏನ್ ಸಿಕ್ತು ಇಲ್ಲಿ? ಅರ್ಕೇಶ್ವರ ದೇವಾಲಯ ಸಿಕ್ಕುತ್ತೆ. ಅರ್ಕೇಶ್ವರ ದೇವಾಲಯ ಇರುವಂತಹ ಸ್ಥಳ ತಿಳಿಯಿತು. ಮುಂದೆ ಆನಂದದ ಆವೇಶದಲ್ಲಿ ನನ್ನ ಯಾತ್ರಿಕರಿಗೆ ಕೇಳುವಂತೆ ಚೀರು ಧ್ವನಿಯಿಂದ ಬರೋ ಗುಡಿ ಸಿಕ್ಕಿತು, ಬರೋ ದೇವಾಲಯ ಸಿಕ್ಕಿತು ಎಂದು ಕೂಗಿದೆ. ಇವರೆಲ್ಲ ಬಂದರು, ನೋಡಿದೆವು. ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿ ಗೋಕರ್ಣ ತೀರ್ಥದಲ್ಲಿ ಮಿಂದು 5 ಲಿಂಗಗಳನ್ನು ಒಂದೊಂದು ಸಾರಿ ಸಂದರ್ಶಿಸಿ ವೈದೇಶ್ವರ ಲಿಂಗಕ್ಕೆ ವರದಿಯನ್ನು ಒಪ್ಪಿಸಿ ಸಂಜೆ ಮುಗಿಯುವುದರೊಳಗೆ ಪಂಚಲಿಂಗಗಳ ದರ್ಶನವನ್ನು ಪೂರೈಸಿದರೆ ಶ್ರದ್ಧಾವಂತನಾದ ಭಕ್ತನಿಗೆ ಮುಕ್ತಿ ದೊರೆಯುವುದೇ ನಿಜ. ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಆಸ್ತಿಕರ ಮನಸ್ಸಿನಲ್ಲಿ ಆ ಭಾವನೆಗಳಿದೆ. ದೇವರನ್ನು ನಂಬಿರ್ತಕ್ಕಂತಹ ಭಕ್ತರಲ್ಲಿ ಆ ಭಾವನೆಗಳಿದೆ. ಹಾಗಾಗಿ ಆ ಭಾವನೆಗಳು ನಡೆದ ಹಾಗೆ ನೋಡಿ. ಆನಂದದ ಆವೇಶದಲ್ಲಿ ನಮ್ಗೇನಾದ್ರೂ ಯಾವುದಾದ್ರೂ ಸಂದರ್ಭದಲ್ಲಿ ಸಿಕ್ಕಿದ್ರೆ ಕೂಗಿದ್ರೆ ಆಗ ನಾವು ಏನು ಮಾಡ್ತೀವಲ್ವಾ? ಕೂಗಿದರೆ ಅಲ್ಲಿಂದ ಜೋರಾಗಿ ಹಿರೇಮಲ್ಲೂರು ಈಶ್ವರನ್ ಮತ್ತು ಚಾಲಕ ಇಬ್ರು ಚೀರು ಧ್ವನಿಯಿಂದ ಕಿರ್ಚೋದು ಅಂತ ಹೇಳ್ತೀವಿ ನೋಡಿದ್ರೆ, ಚೀರು ಧ್ವನಿಯಿಂದ ಬರೋ ಗುಡಿ ಸಿಕ್ಕಿತು, ಬರೋ ದೇವಾಲಯ ಸಿಕ್ಕಿತು ಅಂತ ಕೂಗಲಿಕ್ಕೆ ಪ್ರಾರಂಭಿಸಿದರೆ ಮಕ್ಕಳೇ, ಇವರೆಲ್ಲ ಬಂದು ಅಲ್ಲಿ ಒಳಗೆ ಕೂತಿದ್ದಂತಹ ವಾಹನದೊಳಗಿದ್ದಂತಹ ಎಲ್ಲ ಭಕ್ತರು, ಎಲ್ಲ ಯಾತ್ರಿಕರು ಬರ್ತಾರೆ. ಆಗ ಅರ್ಕೇಶ್ವರ ದೇವಾಲಯವನ್ನ ನೋಡ್ತಾರೆ. ಅಲ್ಲಿಗೆ ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದು ಅದನ್ನ ನೋಡಿ ಗೋಕರ್ಣ ತೀರ್ಥದಲ್ಲಿ ಮಿಂದು, ಫಸ್ಟ್ ಗೋಕರ್ಣ ತೀರ್ಥದಲ್ಲಿ ಮೀಯದು ಅಂದ್ರೆ ಅಲ್ಲಿ ಇರ್ತಕ್ಕಂತಹ ನದಿ, ಅಲ್ಲಿ ನದಿಯಲ್ಲಿ ಮಿಂದು ಅಂದ್ರೆ ಅಲ್ಲಿಂದ ಪ್ರಾರಂಭ ಮಾಡಿ, ಗೋಕರ್ಣೇಶ್ವರದಿಂದ ಪ್ರಾರಂಭ ಮಾಡಿ 5 ಲಿಂಗಗಳನ್ನು ಒಂದೊಂದು ಸಾರಿ ಸಂದರ್ಶಿಸಿ ವೈದೇಶ್ವರ ಲಿಂಗಕ್ಕೆ ವರದಿಯನ್ನೊಪ್ಪಿಸಿ ಸಂಜೆ ಮುಗಿಯುವುದರೊಳಗೆ ಪಂಚಲಿಂಗ ದರ್ಶನವನ್ನು ಪೂರೈಸಿದರೆ ಶ್ರದ್ಧಾವಂತರಾದ ಭಕ್ತನಿಗೆ ಮುಕ್ತಿ ದೊರೆಯೋದು ನಿಜ, ಸತ್ಯ ಅಂತಕ್ಕಂತಹ ಭಾವನೆಯಿಂದ ಈ ಒಂದು ಮಾತನ್ನ ಹೇಳಿದೆ. ಈಗ ಮಧ್ಯಾಹ್ನವಾಗಿದೆ, ಅಂದ್ರೆ ಮಾರನೆಯ ದಿವಸ ಮಕ್ಕಳು ನೇಸರು ಬಾಗಿನ ನಡು ನೆತ್ತಿಯಿಂದ ಈಚೆಗೆ ಪಡುಬಣಕ್ಕೆ ತಿರುಗಿ 2 ತಾಸಾಗಿದೆ. ನಾವೀಗ ಹೊಯ್ಸಳರ ನಾಡಿನಲ್ಲಿ ಸಂಚರಿಸುತ್ತಿದ್ದೇವೆ.
ಕಪಿಲಾ ನದಿಯನ್ನು ಆ ಕಡೆಗೆ ಬಿಟ್ಟು ಈಚೆಗೆ ಉತ್ತರಾಭಿಮುಖವಾಗಿ ಹೊರಟು ಮುಂದಕ್ಕೆ ಬಂದರೆ ಹೊಯ್ಸಳ ಬಲ್ಲಾಳನ ಅಭಿಮಾನದ ಕಲಾ ಸಂಪದವಾಗಿ ನಿಂತಿರುವ ಅನರ್ಘ್ಯ ವಾಸ್ತುಶಿಲ್ಪ ಕಲಾರತ್ನ ಒಂದನ್ನು ಕಾಣುತ್ತೇವೆ. ಅದೇ ಸೋಮನಾಥ ದೇವಾಲಯ. ಮಕ್ಕಳೇ, ಈ ತಲಕಾಡಿನಿಂದ ಆ ಒಂದು ಮಾರ್ಗದಲ್ಲಿ ಬಂದ್ರೆ ನಮಗೆ ಇನ್ನೂ ಒಂದು ದೇವಾಲಯ ಸಿಗುತ್ತೆ. ಅದು ಯಾವಪ್ಪ ಅಂದ್ರೆ ಸೋಮನಾಥ ದೇವಾಲಯ. ಎರಡನೆಯ ದಿವಸ ಈಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಅಂದ್ರೆ ನಮ್ಗೆ ಗೊತ್ತು 12 ಗಂಟೆಯ ಸಮಯ. ನೇಸರ ಬಾನಿನ ನಡುನೆತ್ತಿಯಿಂದ, ನೇಸರ ಅಂದ್ರೆ ಮಕ್ಕಳೇ ಸೂರ್ಯ, ಬಾನಿನಲ್ಲಿ, ಬಾನು ಅಂದ್ರೆ ಆಕಾಶ, ಈ ಆಕಾಶದ ನೆತ್ತಿಯಿಂದ, ನೆತ್ತಿ ಅಂದ್ರೆ ನಮ್ಮ ತಲೆಯಲ್ಲಿ ಮೇಲ್ಭಾಗಕ್ಕೆ ಇರ್ತಕ್ಕಂಥದ್ದು ನೆತ್ತಿ ಅಂತ ಹೇಳ್ತೀವಿ. ಆ ನೆತ್ತಿಯಿಂದ ಈ ಕಡೆಗೆ ಅಂದ್ರೆ ಈ ಕಡೆಗೆ ಪಡುವಣಕ್ಕೆ, ಪಡುವಣ ಅಂದ್ರೆ ಪಶ್ಚಿಮ, ಪಶ್ಚಿಮ ದಿಕ್ಕಿನ ಕಡೆಗೆ ತಿರುಗಿ 2 ತಾಸಾಗಿದೆ. ಹಾಗಾದ್ರೆ ಎಷ್ಟು ಗಂಟೆ ಈಗ? ಗಂಟೆ 2 ಆಗಿದೆ. 12 ಗಂಟೆಯಿಂದ ಮುಂದೆ ಹೋಗಿದೆ ಅಂದ್ರೆ 2 ತಾಸಾಗಿದೆ ಅಂದ್ರೆ 2 ಗಂಟೆ. ನಾವೀಗ ಹೊಯ್ಸಳರ ನಾಡಿನಲ್ಲಿ ಸಂಚರಿಸುತ್ತಿದ್ದೇವೆ. ಯಾರ ನಾಡಿನಲ್ಲಿ? ಹೊಯ್ಸಳರ ವಿಷ್ಣುವರ್ಧನ, ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಹೊಯ್ಸಳರ ನಾಡಿನಲ್ಲಿ ಸಂಚರಿಸ್ತಾ ಇರ್ತಕ್ಕಂಥದ್ದು. ಕಪಿಲಾ ನದಿಯನ್ನು ಆ ಕಡೆಗೆ ಬಿಟ್ಟು, ಕಪಿಲಾ ನದಿಯನ್ನ ಬಿಟ್ಟು ನಾವು ಮುಂದೆ ಬಂದ್ರೆ ಅಲ್ಲಿ ಹರಿತಕ್ಕಂಥದ್ದು ಕಪಿಲಾ ನದಿ ಮಕ್ಕಳೇ. ಆ ಕಪಿಲಾ ನದಿಯನ್ನ ಆ ಕಡೆಗೆ ಬಿಟ್ರೆ ಅದರ ಉತ್ತರಾಭಿಮುಖ, ಉತ್ತರಕ್ಕೆ ಅಭಿಮುಖ ಇದೆ ಮಕ್ಕಳೇ, ದಕ್ಷಿಣ ದಿಕ್ಕು, ಉತ್ತರಕ್ಕೆ ಅಭಿಮುಖವಾಗಿ ಹೊರಟೆವು. ದಕ್ಷಿಣ ದಿಕ್ಕಿನಂತೆಗೆ ಹೊರಟಿದೆ. ಉತ್ತರಾಭಿಮುಖ, ಉತ್ತರಕ್ಕೆ ಅಭಿಮುಖ, ದಕ್ಷಿಣ ದಿಕ್ಕಿನಿಂದ ಹೊರಟಿರ್ತಕ್ಕಂಥ. ಮುಂದಕ್ಕೆ ಬಂದರೆ ಹೊಯ್ಸಳ ಬಲ್ಲಾಳನ ಅಭಿಮಾನದ ಕಲಾ ಸಂಬಂಧವಾಗಿ ನಿಂತಿರುವ, ಹೊಯ್ಸಳರ ಬಲ್ಲಾಳ ಅವರು ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಒಂದು ಅನರ್ಘ್ಯ ದೊಡ್ಡ ವಸ್ತು, ಅದನ್ನ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಆಗದೇ ಇರತಕ್ಕಂತಹ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ ಮಕ್ಕಳೇ. ಬಣ್ಣಿಸಲಿಕ್ಕೆ ಸಾಧ್ಯ ಇರತಕ್ಕಂತಹ ವಾಸ್ತುಶಿಲ್ಪ ಕಲಾರತ್ನವೊಂದನ್ನು ಕಾಣುತ್ತೇವೆ. ಅದೇ ಯಾವ ದೇವಾಲಯ? ಸೋಮನಾಥ ದೇವಾಲಯ. ದೇವಾಲಯ ಹೋದ್ರೆ ತುಂಬಾ ಸುಂದರವಾದ, ಹೇಗೆ ಬೇಲೂರು ಹಳೆಬೀಡಿನಲ್ಲಿ ಇರ್ತಕ್ಕಂತಹ ದೇವಾಲಯಗಳಿದೆಯೋ ಅದೇ ತರಹದ ದೇವಾಲಯವನ್ನ ಸೋಮನಾಥಪುರದಲ್ಲಿ ಹೊಯ್ಸಳರ ಒಂದು ಕೊಡುಗೆಯಾಗಿ ನೀಡಿರ್ತಕ್ಕಂತಹ ದೇವಾಲಯವನ್ನು ನಾವು ಕಾಣಬಹುದಾಗಿದೆ. ಹೊಯ್ಸಳರ ಬಲ್ಲಾಳರು ಕನ್ನಡದ ಕುಲದೀಪಕರು. ಕ್ರಿಸ್ತ ಶಕಾಬ್ದ 1000 ಇಸವಿಯಿಂದ 1300ರವರೆಗೆ, ಅಂದರೆ ಕಂಡ 300 ವರ್ಷಗಳ ಪರ್ಯಂತ ಕನ್ನಡದ ನಂದಾದೇವಿಗೆಯನ್ನು ಹಚ್ಚಿ ನಾಡು ನುಡಿಯನ್ನು ಸಂರಕ್ಷಿಸಿದ ಈ ವಂಶದ ಮೂಲ ಪುರುಷನ ಹೆಸರು ಸಳ. ಮೂಡಿಗೆರೆ ತಾಲೂಕಿನಲ್ಲಿರುವ ಸೊಸೆಯೂರು ಇವನ ಜನ್ಮಸ್ಥಳ. ಆಗಿನ ಸೊಸೆಯೂರಿಗೆ ಅಂಗಡಿ, ಈಗ ಅಂಗಡಿ ಎಂದು ಮರುನಾಮಕರಣವಾಗಿದೆ. ಒಂದು ದಿನ ವಾಸಂತಿಕಾ ದೇವಾಲಯದ ಪೂಜೆಗೆಂದು ಹೋದ ಸ್ಥಳ ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಂದು ಹುಲಿಯೊಂದು ಅವನೆಡೆಗೆ ಜಿಗಿದು ಬಂದಿತು. ಆಗ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಹೊಯ್ಸಳ ಎಂದು ಆದೇಶವಿತ್ತನೆಂದು
ಸ್ಥಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಿನಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಕೊಯ್ದನೆಂದು ತಿಳಿಯು. ಅಂದಿನಿಂದ ಸ್ಥಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು. ಎಷ್ಟು ಚೆನ್ನಾಗಿದೆ ಮಕ್ಕಳೇ. ಹೊಯ್ಸಳ ಬಲ್ಲಾಳರು ಕನ್ನಡದ ಕುಲದೀಪಕರು. ಕನ್ನಡದ ಕುಲವನ್ನ ಬೆಳೆಸಿದಂತಹ ಅತ್ಯಂತ ಶ್ರೇಷ್ಠವಾದ ಮನೆತನ ಕ್ರಿಸ್ತ ಶಕಾಬ್ದ ಅಂತ ಕರಿತೀವಿ. ಕ್ರಿಸ್ತ ಶಕಾಬ್ದ ಅಂದ್ರೆ ಕ್ರಿಸ್ತ ಹುಟ್ಟಿದ ಕಾಲದಿಂದ ಆರಂಭವಾದ ಶಕೆಯನ್ನು ಅಥವಾ ವರ್ಷ. ಅಲ್ಲಿಂದ ಇನ್ನಿಗೆ ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಿ. ಅಲ್ಲಿಂದ ಮುಂದೆ ಕ್ರಿಸ್ತ ಶಕ. ಹೀಗೆ ಹೊಯ್ಸಳರ ಬಲ್ಲಾಳರು ಕನ್ನಡದ ಕುಲದೀಪಕರು. ಕ್ರಿಸ್ತ ಶಕಾಬ್ದ 1000 ಇಸವಿಯಿಂದ ಹೊಯ್ಸಳರು ಆಳಿದಂಥದ್ದು 1000 ಇಸವಿಯಿಂದ 1300ರವರೆಗೆ ಆಳ್ವಿಕೆಯನ್ನ ಮಾಡಿದ್ದಾರೆ. ಅಖಂಡ 300 ವರ್ಷಗಳ ಕಾಲ ಈ ಹೊಯ್ಸಳರು ಕನ್ನಡದ ನಂದ ದೀವಿಗೆ ಅಂದ್ರೆ ನೋಡಿದ್ರಲ್ವಾ, ಪಂಜು ಕವರ್, ಅದನ್ನ ಆ ರೀತಿ ನಂದ ದೀಪವನ್ನ ಹಚ್ಚಿದಂಥವರು, ನಾಡು ನುಡಿಯನ್ನ ಸಂರಕ್ಷಿಸಿದವರು. ನಮ್ಮ ನಾಡು ನುಡಿಯನ್ನ ಸಂರಕ್ಷಿಸಿದಂತಹ ಹೊಯ್ಸಳರು ಅಖಂಡ 300 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾರೆ ಮಕ್ಕಳು. ಈ ಆಳ್ವಿಕೆಯನ್ನು ನಡೆಸಿದಂತಹ ಹೊಯ್ಸಳರು ನಮ್ಮ ನಾಡನ್ನ ಸುರಕ್ಷಿತವಾಗಿ 300 ವರ್ಷಗಳ ಆಳ್ವಿಕೆಯನ್ನ ಮಾಡಿದಂತಹ ಈ ಹೊಯ್ಸಳರ ಮೂಲ ಪುರುಷ, ಹೊಯ್ಸಳ ವಂಶದ ಮೂಲ ಪುರುಷ, ಅವನ ಹೆಸರು ಸ್ಥಳ. ಹೊಯ್ಸಳರ ಮೂಲ ಪುರುಷ ಯಾರು? ಸ್ಥಳ. ಈ ಸ್ಥಳ ಎಲ್ಲಿ ಹುಟ್ಟಿದ್ದು? ಸ್ಥಳ ಮೂಡಿಗೆರೆ ತಾಲೂಕಿನ ಸೊಸೆಬೂರಿ ಇವನ ಜನ್ಮಸ್ಥಳ. ಸ್ಥಳ ಹುಟ್ಟಿದ್ದು ಮೂಡಿಗೆರೆ. ಕೇಳಿದ್ರಲ್ವಾ, ಚಿಕ್ಕಮಗಳೂರಿನಲ್ಲಿ ಬರ್ತಕ್ಕಂತಹ ಒಂದು ತಾಲೂಕು ಇದು. ತಾಲೂಕಿನ ಸೊಸೆ ಊರು ಅಂತ ಕರೀತಾರೆ. ಸೊಸೆ ಊರು ಸ್ಥಳದ ಜನ್ಮಸ್ಥಳ. ಈ ಸೊಸೆ ಊರಿಗೆ ಈಗ ಅಂಗಡಿ ಅಂತ ಹೇಳ್ತಾರೆ. ಏನಂತ ಕರೀತಾರೆ? ಅಂಗಡಿ. ಮರುನಾಮಕರಣ ನೋಡಿ, ಗಮನಿಸಿ. 1000 ಇಸವಿಯಿಂದ 1300ನೇ ಇಸವಿಯವರೆಗೆ ಅಖಂಡ 300 ವರ್ಷಗಳ ಕಾಲ ಹೊಯ್ಸಳರು ಕನ್ನಡ ನಾಡಿನ ನಂದಾದೀಪವನ್ನು ಬೆಳಗಿಸ್ತಾರೆ, ಕಾಪಾಡ್ತಾರೆ. ಆ ಹೊಯ್ಸಳರ ಮೂಲ ಪುರುಷ ಸ್ಥಳ ಮೂಡಿಗೆರೆ ತಾಲೂಕಿನ ಸೊಸೆ ಊರು ಇವನ ಜನ್ಮಸ್ಥಳ. ಈ ಸೊಸೆ ಊರನ್ನ ಇವಾಗ ಅಂಗಡಿ ಅಂತ ಕರೀತಾ ಇದ್ದಾರೆ, ಅಂದ್ರೆ ಮರುನಾಮಕರಣವನ್ನ ಮಾಡಿದ್ದಾರೆ. ಹೇಗೆ ಈತನಿಗೆ ಸ್ಥಳ ಅಂತ ಹೆಸರು ಬಂತು ಅಂತಕ್ಕಂತಹ ವಿಚಾರ ನಿಮಗೆ ಗೊತ್ತಾಗಬೇಕು. ಒಂದು ದಿನ ವಾಸಂತಿಕಾ ದೇವಾಲಯದ ಪೂಜೆಗೆಂದು ಹೋದ ಸ್ಥಳ. ಇದು ನಿಮಗೆ ಗೊತ್ತಿರ್ಬೇಕು. ಆ ಮೂಡುಗೆರೆ ಸೊಸೆ ಊರಿನ ಪಕ್ಕದ ಅಲ್ಲೇ ಒಂದು ದೇವಸ್ಥಾನ. ಆ ದೇವಸ್ಥಾನದ ಹೆಸರು ವಾಸಂತಿಕಾ ದೇವಾಲಯ. ಈ ದೇವಾಲಯದಲ್ಲಿ ಈತ ಪ್ರತಿನಿತ್ಯ ಪೂಜೆಗೆ ಹೋಗ್ತಿರ್ತಾರೆ. ಆ ದೇವಸ್ಥಾನದಲ್ಲಿ ಒಬ್ಬರ ಗುರುಗಳಿದೆ. ಆ ಗುರುಗಳ ಹೆಸರು ಸುದತ್ತ ಗುರುಗಳು. ಈ ಗುರುವಿನ ಬಳಿ ಪ್ರತಿನಿತ್ಯ ಉಪದೇಶವನ್ನು ಪಡೆದ. ಉಪದೇಶ ಅಂದ್ರೆ ಗುರುವಿನಿಂದ ಪಾಠ ಪ್ರವಚನಗಳನ್ನ ಈ ಸ್ಥಳ ಕೇಳ್ತಾ ಇದೆ. ಆಗ್ತಾ ಈ ಉಪದೇಶವನ್ನು ಕೇಳ್ತಾ ಕುಳಿತಿದ್ದಂತಹ ಸಂದರ್ಭದಲ್ಲಿ ಈ ಸ್ಥಳ ಮತ್ತು ಸುದತ್ತಾಚಾರ್ಯರು ಇದ್ದಂತಹ ದೇವಾಲಯಕ್ಕೆ, ಆ ದೇವಾಲಯದ ಸ್ಥಳಕ್ಕೆ ಹುಲಿಯೊಂದು ಜಿಗಿದು ಬಂದು ಅದು ಅವನೆಡೆಗೆ ಬರ್ತಾರೆ. ಯಾರೆಡೆಗೆ? ಸ್ಥಳನ ಎಡೆಗೆ. ಈ ಸ್ಥಳನ ಎಡೆಗೆ ಬಂದ
ಸಳನೆಡೆಗೆ ಚಾಚ್ತಾರೆ. ಚಾಚಿ ಏನ್ ಹೇಳ್ತಾರಪ್ಪ ಅಂದ್ರೆ ಹೊಯ್ಸಳ. ಹೊಯ್ಸಳ ಹುಲಿಯನ್ನ ಓಡಿಸು ಅಥವಾ ಹುಲಿಯನ್ನ ದೂರ ಕಳಿಸು, ಹುಲಿಯನ್ನ ಕೊಲ್ಲು ಅನ್ನೋ ಅರ್ಥದಲ್ಲೇ ಹೇಳ್ತಕ್ಕಂಥದ್ದು ಹೊಯ್ಸಳ ಎಂದು ಆದೇಶವಿತ್ತನೆಂದು. ಯಾರು ಆದೇಶ ಇಟ್ಟಿದ್ದು? ಸುದತ್ತ ಗುರುಗಳು. ಸಳ ಕೂಡಲೇ ಹುಲಿಯನ್ನ ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ, ಕೆಲಸ ಮಾಡಿ ಖಡ್ಗವನ್ನ ತುರುಕಿ ಹುಲಿಯನ್ನು ಕೊಯ್ದನಂತೆ, ಓಡಿಸಿದನಂತೆ ಎಂದು ನಮಗೆ ಚರಿತ್ರೆಯಲ್ಲಿ ತಿಳಿದು ಬರ್ತದೆ ಮಕ್ಕಳೇ. ಅಂದಿನಿಂದ ಸಳನ ಮನೆತನಕ್ಕೆ ಏನಂತ ಹೆಸರು ಬಂತು? ಹೊಯ್ಸಳ. ಇಷ್ಟು ವಿಚಾರವನ್ನ ನೀವು ಬರೀಬೇಕಾಗ್ತದೆ ಮಕ್ಕಳೇ. ಸಳನ ಮನೆತನಕ್ಕೆ ಹೊಯ್ಸಳ ಎಂದು ಹೆಸರು ಬರಲು ಕಾರಣವೇನು ಅಂತಕ್ಕಂತಹ ಪ್ರಶ್ನೆಯನ್ನ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ. ಆಗ ನೀವು ಸ್ಥಳ ಹುಟ್ಟಿದ ಸ್ಥಳದಿಂದ ಪ್ರಾರಂಭವಾಗಿ ಹೊಯ್ಸಳ ಎಂಬ ಹೆಸರು ಬರುವವರೆಗೂ ಪೂರ್ಣವಾಗಿ ವಿವರಣೆಯನ್ನ ಕೊಡಬೇಕಾಗ್ತದೆ. ನೋಡಿ, ಇಷ್ಟೇ ಮಕ್ಕಳೇ, ಸುಲಭವಾಗಿದೆ. ಹೊಯ್ಸಳರ ಮೂಲ ಪುರುಷ ಸ್ಥಳ ಮೂಡಿಗೆರೆ ತಾಲೂಕಿನ ಸೊಸೆಯೂರು ಈತನ ಜನ್ಮಸ್ಥಳ. ಸೊಸೆಯೂರನ್ನ ಈಗ ಅಂಗಡಿ ಎಂದು ಮರುನಾಮಕರಣ ಮಾಡಿ. ಸ್ಥಳ ಪ್ರತಿನಿತ್ಯ ವಾಸಂತಿಕ ದೇವಾಲಯದಲ್ಲಿ ಪೂಜೆಗೆ ಅಂತ ಹೋಗ್ತಾ ಇರ್ತಾನೆ. ಆ ಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ಸುದತ್ತ ಗುರುವಿನಿಂದ ಉಪದೇಶವನ್ನ ಪಡಿತಾನೆ. ಯಾವ ಗುರುವಿನಿಂದ? ಸುದತ್ತ ಗುರುವಿನಿಂದ ಉಪದೇಶವನ್ನ ಪಡಿತಾನೆ. ಉಪದೇಶವನ್ನ ಪಡಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಹುಲಿಯೊಂದು ಆತನಿಗೆ ಬರುತ್ತೆ. ಆಗ ಸುದತ್ತ ಮುನಿಯು ತನ್ನ ಕೈಯಲ್ಲಿರ್ತಕ್ಕಂತಹ ಬೆತ್ತವನ್ನ ಆತನಿಗೆ ಕೊಟ್ಟು ಒಂದು ಆದೇಶವನ್ನ ಕೊಡ್ತಾರೆ. ಏನಂತ? ಹೊಯ್ಸಳ ಅಂದ್ರೆ ಓಡಿಸು ಸ್ಥಳ, ಅದನ್ನ ಅಥವಾ ಹುಲಿಯನ್ನ ಓಡಿಸು ಸ್ಥಳ ಅಂತ ಆದೇಶವನ್ನ ಕೊಟ್ಟಾಗ ಸ್ಥಳ ಕೂಡಲೇ ಹುಲಿಯನ್ನ ಎದುರಿಸ್ತಾನೆ. ಅದರ ಗಂಟಲಲ್ಲಿ ಖಡ್ಗವನ್ನ ತುರುಕಿ ಹುಲಿಯನ್ನ ಓಡಿಸ್ತಾನೆ. ಒಯ್ದನಂತೆ ಎಂದು ತಿಳಿಯುವುದು. ಅಂದಿನಿಂದ ಸ್ಥಳನ ಮನೆತನಕ್ಕೆ ಏನಂತ ಹೆಸರು ಬಂತು? ಹೊಯ್ಸಳ ಎಂಬ ಹೆಸರು ಬಂದಿತು. ಇಷ್ಟು ವಿಚಾರ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಕೊನೆಯ ಒಂದು ಸಾಲುಗಳನ್ನು ಹೇಳಿ ಈ ಒಂದು ಪಾಠ ಭಾಗವನ್ನು ಮುಕ್ತಾಯ ಮಾಡಿದರೆ ಮಕ್ಕಳೇ, ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು. ಇಂತಹ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತದೆ, ನಿರ್ಮಲವಾಗುತ್ತದೆ. ಕವಿ ಕಂಡ ಸತ್ಯ, ಶಿಲ್ಪಿ ಕಂಡ ಸೌಂದರ್ಯಗಳೇ ನಮ್ಮ ಬಾಳಿನ ಅಲಂಕಾರ. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ ಮಕ್ಕಳೇ. ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು, ಹೆಮ್ಮೆಯ ಗುರುತು, ಹಿರಿಮೆಯ ಗುರುತು ಏನಪ್ಪಾ ಅಂದ್ರೆ ನಮ್ಮ ದೇವಾಲಯಗಳು. ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು ಯಾವುದು? ನಮ್ಮ ದೇವಾಲಯಗಳು. ಪ್ರಶ್ನೆ ಇದೆ ಮಕ್ಕಳೇನು? ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು. ಇಂತಹ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತದೆ, ಹಸನಾಗುತ್ತದೆ, ಖುಷಿಯಾಗುತ್ತದೆ, ಜೀವನದ ಬದುಕಿಗೆ ದಾರಿ ದೀಪವಾಗುತ್ತದೆ ಮಕ್ಕಳೇ. ಹಾಗಾಗಿ ನಾವು ಇಂತಹ ದೇವಾಲಯಗಳ ಚರಿತ್ರೆಯನ್ನ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ನಿರ್ಮಲವಾಗುತ್ತದೆ. ನಿರ್ಮಲ ಮಲಿನ ಆಗಿರ್ತಕ್ಕಂಥದ್ದಲ್ಲ ಮಕ್ಕಳೇ, ನಿರ್ಮಲ. ಯಾವುದೇ ರೀತಿಯ ಯಾವುದೇ ಸಂಕಟಗಳು, ಸಮಸ್ಯೆಗಳು ಇದ್ರೂ ಕೂಡ ಎಲ್ಲವೂ ದೂರವಾಗ್ತವೆ. ಕವಿ ಕಂಡ ಸತ್ಯ, ಕವಿ ಕಂಡಿರ್ತಕ್ಕಂಥದ್ದು ಸತ್ಯ, ಶಿಲ್ಪಿ ಕಂಡದ್ದು ಸೌಂದರ್ಯ. ಕವಿ ಸತ್ಯವನ್ನ ಕಾಣ್ತಾನೆ, ಶಿಲ್ಪಿ ಸೌಂದರ್ಯವನ್ನ ಕಾಣ್ತಾನೆ. ಅದೆರಡೂ ಕೂಡ ನಮ್ಮ ಬಾಳಿನ ಅಲಂಕಾರಗಳು. ಹಾಗಾಗಿ ನಾವು ಕವಿ ಕಂಡ ಸತ್ಯವನ್ನ, ಶಿಲ್ಪಿ ಕಂಡ ಸೌಂದರ್ಯಗಳನ್ನ ನಮ್ಮಲ್ಲಿ ರೂಢಿಸಿಕೊಂಡ್ರೆ, ಅವುಗಳನ್ನ ಕಲಿತುಕೊಂಡ್ರೆ ನಮ್ಮ ಬಾಳು ಅಲಂಕಾರಯುತವಾಗ್ತದೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಈ ಪಾಠ ಭಾಗವನ್ನು ಮುಗಿಸಿದ್ದಾರೆ. ಈ ಪಾಠ ಭಾಗ ನಿಮಗೆಲ್ಲರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳು.
ಎಷ್ಟರ ಮಟ್ಟಿಗೆ ನಿಮಗೆ ಅರ್ಥ ಆಗಿದೆ ಅಂತಕ್ಕಂಥ ಭಾವಿಸ್ಬೇಕು ಅಂದ್ರೆ ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನ ನೀವು ಕೊಡಬೇಕಾಗ್ತದೆ. ಅರ್ಥ ಆಗ್ತಿದೆ ಮುಖ್ಯ. ಹೊಯ್ಸಳರ ಮೂಲ ಪುರುಷ ಯಾರು ಹೇಳಿ ಮುಖ್ಯ ನೋಡೋಣ. ಹೊಯ್ಸಳರ ಮೂಲ ಪುರುಷ ಯಾರು? ಯಾರು ಹೊಯ್ಸಳರ ಮೂಲ ಪುರುಷ? ಎಸ್, ಸಳ. ಹೊಯ್ಸಳರ ಮೂಲ ಪುರುಷ ಯಾರು? ಸಳ. ವೆರಿ ಗುಡ್. ತಲಕಾಡಿನ ವೀಕ್ಷಣೆಯನ್ನು ಮುಗಿಸಿಕೊಂಡು ಹೊಯ್ಸಳರ ನಾಡಿನಲ್ಲಿ ಕಂಡ ದೇವಾಲಯ ಯಾವುದು ಮಕ್ಕಳೇ? ಕವಿ ಅಥವಾ ಲೇಖಕರು ತಲಕಾಡನ್ನ ನೋಡಿ ಮುಗಿಸಿಕೊಂಡು ಹೊಯ್ಸಳ ನಾಡಿಗೆ ಬರ್ತಾರೆ. ಅಲ್ಲಿ ಒಂದು ದೇವಾಲಯವನ್ನ ನೋಡ್ತಾರೆ. ಯಾವ ದೇವಾಲಯವನ್ನ ನೋಡೋದ್ರಲ್ಲಿ? ಎಸ್, ಸೋಮನಾಥ ದೇವಾಲಯ. ವೆರಿ ಗುಡ್. ಅಂತ ಆಗ್ತದೆ ಮಕ್ಕಳೇ. ಇನ್ನೊಂದು ಪ್ರಶ್ನೆ, ಸೊಸೆ ಊರಿಗೆ ಇಂದು ಯಾವ ಹೆಸರನ್ನ ಮರುನಾಮಕರಣ ಮಾಡಲಾಗಿದೆ? ಸೊಸೆ ಊರಿಗೆ ಮರುನಾಮಕರಣ ಮಾಡಿರ್ತಕ್ಕಂತಹ ಈಗಿನ ಹೆಸರೇನು ಹೇಳಿ ಮಕ್ಕಳೇ? ಕೇಳಿಸ್ಕೊಂಡಿದ್ರಲ್ಲ, ತುಂಬಾ ಸುಲಭವಾಗಿದೆ ಅಲ್ವಾ? ಎಸ್, ಯಾವುದು? ಅಂಗಡಿ. ವೆರಿ ಗುಡ್. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಭಾವಿಸ್ತೀನಿ. ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತುಗಳು ಏನು ಮಕ್ಕಳೇ? ಹೇಳಿ ನೋಡೋಣ. ಎಸ್, ಈಗ ತಾನೇ ಹೇಳಿದೆ, ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು ನಮ್ಮ ದೇವಾಲಯಗಳು. ವೆರಿ ಗುಡ್. ಅರ್ಥ ಮಾಡ್ಕೊಂಡಿದ್ರಲ್ವಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ಭಾವಿಸ್ತಾ ಮಕ್ಕಳೇ, ಈ ಪಾಠ ಭಾಗದ ಅಭ್ಯಾಸದ ಪ್ರಶ್ನೆಗಳಿವೆ. ಗಮನಿಸಿದಿರಾ? ಪುಟ ಸಂಖ್ಯೆ 27, ಪುಟ ಸಂಖ್ಯೆ 28 ಗಮನಿಸಿ. ಆ 27, 28ನೇ ಪುಟ ಸಂಖ್ಯೆಯಲ್ಲಿರ್ತಕ್ಕಂತಹ ಅಭ್ಯಾಸ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ ಮಕ್ಕಳೇ. ನಮಸ್ಕಾರ.